ದಕ್ಷಿಣಾಯಣದ ಶರದ್ ಋತುವಿನ ಪುಷ್ಯ ಮಾಸದ ಶುಕ್ಲ ಪಕ್ಷದ ತದಿಗೆಯ ಎಲ್ಲರಿಗೂ ಮಂಗಳಕರವಾದಂಥ ಶುಭ ಮಂಗಳವಾರ ಮುಸ್ಸಂಜೆ ಗೋಧೂಳಿ ಕಾಲದಲ್ಲಿ ವಿಶ್ವವಿಖ್ಯಾತವಾದಂತಹ ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಿ ಹಿತ ಚಿಂತನ ಸಭೆಗೆ ಸಡಗರ ಸಂಭ್ರಮ ಶ್ರದ್ಧಾ ಭಕ್ತಿಯಿಂದ ಆಗಮಿಸಿದ ಎಲ್ಲ ಭಕ್ತ ಶಿರೋಮಣಿಗಳಿಗೆ ಮೇಲಾಗಿ ನನ್ನ ಮುದ್ದು ಮಕ್ಕಳಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿನಂದನೆಗಳು. ಬಹುಶಃ ಭವಸಾಗರ ದಾಟಬೇಕಾದ್ರೆ ಭಕ್ತಿ ಸಾಗರ ಬೇಕು ಅಂತಂತಾರೆ. ಆ ಭಕ್ತಿ ಸಾಗರವನ್ನ ನಾನಿವತ್ತು ಸಾಯಂಕಾಲ ಇಲ್ಲಿ ಕೊಪ್ಪಳದ ಗವಿಸಿದ್ದೇಶ್ವರದಲ್ಲಿ ನೋಡಿದ್ದೀನಿ. ಯಾಕಂದ್ರೆ ಇಲ್ಲಿ ಭಕ್ತಿ ಶಕ್ತಿ ಮತ್ತು ಮುಕ್ತಿಯ ಅತ್ಯಂತ ಉತ್ಕೃಷ್ಟವಾದಂಥ ಸಂಗಮವನ್ನ ನಾನು ಕಂಡಿದ್ದೀನಿ. ಮಹಾಕುಂಭದಲ್ಲಿ ಮುಳುಗಿ ಬಂದಿದ್ದೀನಿ, ಆದರೆ ಇಲ್ಲಿ ನಿಮ್ಮಂಥ ಭಕ್ತರನ್ನ ನೋಡಿ ಮನ ತುಂಬಿ ಬಂದಿದೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನನ್ನ ಪೂರ್ವ ಜನ್ಮದ ಪುಣ್ಯನೋ ಅಥವಾ ನಮ್ಮ ಅಜ್ಜನ ಆಶೀರ್ವಾದನೋ ಗೊತ್ತಿಲ್ಲ. ಯಾಕಂತಂದ್ರೆ ಗವಿಸಿದ್ದೇಶ್ವರ ಮಠದ ಇಂಥ ಅದ್ಭುತವಾದಂಥ ಅಪರೂಪವಾದಂಥ ಒಂದು ಜಾತ್ರೆಯಲ್ಲಿ ಮುಖ್ಯ ಅತಿಥಿಯಾಗಿ ಗುರುಗಳಿಂದ ಆಶೀರ್ವಾದ ಪಡೆದು ನಿಮ್ಮನ್ನ ನೋಡುವಂಥ ಭಾಗ್ಯ ನನಗೆ ಸಿಕ್ಕಿದೆಯಲ್ಲ, ಅದು ದೊಡ್ಡ ಭಾಗ್ಯ ಅಂತ ನಾನು ಹೇಳ್ತೀನಿ. ಬಹುಶಃ ಇದಕ್ಕೆ ನಮ್ಮಪ್ಪ ಕಾರಣ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಕೂಡ ಎಲ್ಲ ಡಾಕ್ಟ್ರು ಎಲ್ಲರ ಥರ ನನಗೆ ಪ್ರಮೋಷನ್ ಬರಲಿಲ್ಲ, ನನಗೆ ಇನ್ಕ್ರಿಮೆಂಟ್ ಬರಲಿಲ್ಲ, ನನಗೆ ಅದಾಗಲಿಲ್ಲ, ನನಗಿದಾಗಲಿಲ್ಲ ಅಂತ ಅವ್ರಿವ್ರ ಹತ್ರ ಹೋಗಿ ನಿಂತ್ಕೊಂಡು ಕೈ ಮುಗಿತಾ ಇದ್ದೆ. ಆಗ ನಮ್ಮಪ್ಪ ಹೇಳ್ದ, ಏ ವಿಜು ಬಾ ಇಲ್ಲಿ ಅಂತಂದೆ. ಏನಪ್ಪ ಅಂತಂದೆ. ನೋಡು, ಅವ್ರಿವ್ರ ಹತ್ರ ಹೋಗಿ ಕೈ ಮುಗಿದು ಬೇಡಕ್ಕೆ ಹೋಗ್ಬೇಡ. ಅವರೆಲ್ಲ ಐರಾವತನ ಮೇಲೆ ಕೂತಂಥ ಇಂದ್ರರು, ಮೋಸ ಮಾಡ್ತಾರೆ ಹೊರತಾಗಿ ಅವರಿಗೆ ಕೊಟ್ಟು ಗೊತ್ತಿಲ್ಲ. ನೀನು ಮಾಡಬೇಕಾಗಿರೋ ಕೆಲಸವನ್ನ ಸತ್ಯ ಶುದ್ಧವಾಗಿ ಮನಪೂರ್ವಕವಾಗಿ ನಿಷ್ಕಾಮವಾಗಿ ಆ ಸತ್ಯ ಕಾಯಕವನ್ನು ಮಾಡು. ಆ ಶಿವ ಕಣ್ಣು ಬಿಟ್ಟಾಗ ನಿನಗೆ ಕೇಳಿದನೇ ಎಲ್ಲ ಬರುತ್ತೆ ಅಂತಂದ. ನಾನು 7 ವಿಶ್ವ ದಾಖಲೆ ಮಾಡಿದೆ. ಹೋದ ವರ್ಷ ಅಟ್ಲಾಂಟಾನಲ್ಲಿ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ನ ಅಮೇರಿಕನ್ ಕಾಲೇಜ್ ಆಫ್ ಸೊಸೈಟಿ ಅವರು ಕೊಟ್ಟರು. ಆದರೆ ಇವತ್ತು ನನಗನ್ಸುತ್ತೆ ಶಿವ ಕಣ್ಣು ಬಿಟ್ಟಿದ್ದಾನೆ. ಹಾಗಾಗಿ ಶಿವನ ಸಾಕ್ಷಾತ್ಕಾರವನ್ನು ಪಡೆಯುವಂಥ ಈ ಭಕ್ತ ಸಾಗರದ ಮಧ್ಯಕ್ಕೆ ನಾನು ಮಾತಾಡುವಂಥ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂದರೆ ಅದು ಶಿವ ಇವತ್ತು ಕಣ್ಣು ಬಿಟ್ಟಿದ್ದಾನೆ. ನಮ್ಮಪ್ಪನ ಮಾತು ನಿಜ ಅಂತ ನನಗನ್ಸುತ್ತೆ. ಇನ್ನ 3 ದಶಕಗಳ ಹಿಂದೆ ನಮ್ಮಪ್ಪ ಗುರುಸಿದ್ದಪ್ಪ, ನಮ್ಮ ಅಜ್ಜ ಗುರುಸಿದ್ದಪ್ಪನವ್ರು ಅವ್ರು ಹೇಳಿದ್ರು, ಬಿ ಸಿನ್ಸಿಯರ್ ಆ್ಯಂಡ್ ಆನೆಸ್ಟ್, ಎವ್ರಿಥಿಂಗ್ ಫಾಲೋ ಅಂತಂದ್ರು. ನಾನು 46 ವರ್ಷ ಸತತವಾಗಿ ಅತ್ಯಂತ ಸಿನ್ಸಿಯರ್ ಆಗಿ ಆನೆಸ್ಟ್ ಆಗಿ ಕೆಲಸ ಮಾಡಿದೆ. ನನ್ನ ಅಕ್ಕಪಕ್ಕದವ್ರು ಏನು ಮಾಡ್ತಾರೆ ಅಂತ ನಾನು ಗಮನಿಸ್ಲಿಲ್ಲ, ಆದರೆ ನಾನು ಮಾತ್ರ ಮಾಡೋ ಕೆಲಸವನ್ನು ಮಾಡಿದೆ. ನನ್ನ ಪೇಷಂಟ್ಗಳಿದ್ದಾರಲ್ಲ, ಎಷ್ಟರ ಮಟ್ಟಿಗೆ ಅಂತಂದ್ರೆ ಶಸ್ತ್ರಚಿಕಿತ್ಸೆ ಇಲ್ದನೆ, ಎದೆ ಗಾಯ ಇಲ್ದನೆ, ತೂರು ನಳಿಕೆ ಮುಖಾಂತರ AST ಕ್ಲೋಸ್ ಮಾಡಿದ ಹುಡುಗಿ, ಅವಳು 96% ಇದು ಸ್ಕೋರ್ ಮಾಡಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದಿ ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾಳೆ. ಅವಳು ಬರೆದ್ರು, ಗಾಡ್ ಹ್ಯಾಸ್ ಗಾಟ್ ಡಿವೋಟೀಸ್, ಗ್ರೇಟ್ ಪೀಪಲ್ ಹ್ಯಾವ್ ಫಾಲೋವರ್ಸ್, ಐ ಆಮ್ ಫಾಲೋಯಿಂಗ್ ಯುವರ್ ಫುಡ್ ಸ್ಟೆಪ್ಸ್ ಅಂತ. ಹಾಗಾಗಿ ನಾವು ಮಾಡಿರುವ ಕೆಲಸ ಎಲ್ಲೂ ಹೋಗೋದಿಲ್ಲ. ಈಗ ಅಪ್ಪ ಅವರು ಭಕ್ತರ ಹಿತಕ್ಕಾಗಿ ಅಂತ ಈ ಚಿಂತನೆಯನ್ನು ಇಟ್ಟಿದ್ದಾರೆ. ಭಕ್ತರ ಹಿತ ಯಾವುದು ಅಂತಂದ್ರೆ ಆರೋಗ್ಯವನ್ನೋದು ಭಾಗ್ಯ ಅನ್ನೋದು ದೊಡ್ಡ ವಿಷಯ. ಅವರು ರೋಗಿ ವೈರಿ ಯಾರು ಅಂತ ಕೇಳಿದ್ರೆ ಮನುಷ್ಯರಿಗೆ ವೈರಿ ಯಾರು ಅಂದ್ರೆ ರೋಗ. ಹಾಗಾಗಿ ಇವತ್ತು ನಾನು ಖರ್ಚಿಲ್ದನೆ ಕಾಯಿಲೆ ಬಂದ್ಮೇಲೆ ಆಸ್ಪತ್ರೆಗೆ ಹೋಗಿ ಲಕ್ಷಾಂತರ ಖರ್ಚು ಮಾಡಿ ಯಪ್ಪ ಏನಾದ್ರೂ ಮಾಡ್ರಿ ಜೀವ ಉಳಿಸ್ರಿ ಅಂತ ಕೇಳಕ್ ಹೋಗದೆ, ನೀವು ಆರೋಗ್ಯವಂತರಾಗಿರ್ಬೇಕಂದ್ರೆ ಏನ್ ಮಾಡಬೇಕು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡಕ್ಕೋಸ್ಕರ ಅಂತ ಬಂದಿದ್ದೀನಿ. ಬಹುಶಃ ಖರ್ಚಿಲ್ದೇನೆ ಯಾರು ಆರೋಗ್ಯವಂತರಾಗ್ಬೇಕನ್ನೋರು ಒಂದು ಕೈ ಎತ್ತಿ ನೋಡೋಣ. ಕಿವಿಗೊಟ್ಟು ಕೇಳಿ ಅದನ್ನ ಪಾಲಿಸ್ತೀನಿ ಅನ್ನೋರು 2 ಕೈ ಎತ್ತಿ ನೋಡೋಣ. ಜೋರಾಗಿ ಗವಿಸಿದ್ದೇಶ್ವರ ಮಹಾರಾಜ್ ಕಿ. ಓಕೆ, ಹಾಗಾದ್ರೆ ನೀವು ಮನಸ್ಸು ಮಾಡಿದ್ದೀರಿ, ನಿಮ್ಮ ಮನಸ್ಸು ಫಲವತ್ತಾಗಿದೆ, ನಾನು ಬಿತ್ತೋ ಬೀಜ ಬೆಳೆಯುತ್ತೆ ಅನ್ನೋದು ನನಗೆ ಖಾತ್ರಿ ಆಯ್ತು. ಹಾಗಾಗಿ ಈಗ ಮುಂದುವರ್ಸೋಣ. ಏನು ಅಂದ್ರೆ, ಹಡಪದ ಅಪ್ಪಣ್ಣನವರ ಪುಣ್ಯ ಸ್ತ್ರೀ ಲಿಂಗಮ್ಮ ಹೇಳ್ತಾರೆ,
ಆಸೆ ಅಳಿಸಿ ರೋಷವನ್ನಡಿಸಿ ಜಗದ ಪಾಶವ ಹರಿದು ಈಶ್ವರ ನೆನೆಸಿಕೊಂಡ ಶರಣರನ್ನು ಜಗದ ಜಂಗುಳಿ ಎಲ್ಲಿ ಬಲ್ಲರು ಅಂತ ಕೇಳ್ತಾರೆ. ಆದರೆ ಗವಿಸಿದ್ದೇಶ್ವರ ಅಜ್ಜನವರ ಇದು ಭಕ್ತ ಮಂಡಳಿ ಒಪ್ಕೊಂಡು ಅದನ್ನ ಇಲ್ಲಿಗೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಅಂದ್ರೆ ಅದು ಸತ್ಯ. ಅವರು ನಿಜವಾಗ್ಲೂ ತಮ್ಮ ಈ ಇಚ್ಛೆಯನ್ನ ಆಸೆಯನ್ನ ಅಳಿಸಿ ಎಲ್ಲವನ್ನು ಗೆದ್ದವರು ಅಂತ ನಾವಿವತ್ತು ಹೇಳ್ಬಹುದು. ಇದಕ್ಕೆ ಉತ್ತಮವಾದ ಉದಾಹರಣೆ ಅಂತಂದ್ರೆ, ನಾವು ಆರೋಗ್ಯ ಅಂದ್ರೆ ಏನು ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆರೋಗ್ಯ ಅಂತಂದ್ರೆ ಆರನ್ನ ಯೋಗ್ಯವಾಗಿ ಇಟ್ಕೊಳ್ಳೋದು ಆರೋಗ್ಯ. ಈ ಆರನ್ನ ಯಾವುದು ಆರು? ಯಾವ ಆರನ್ನ ಯೋಗ್ಯವಾಗಿ ಇಟ್ಕೊಳ್ಬೇಕು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಆರನ್ನ ಯೋಗ್ಯವಾಗಿ ಇಟ್ಕೊಂಡ್ರೆ ನಿಮಗೆ ಕಾಯಿಲೆ ಬರೋದಿಲ್ಲ. ನನಗೀಗ 75 ವರ್ಷ, ನನ್ನ BP 100/70, ಬ್ಲಡ್ ಶುಗರು 120, ಯಾವುದು ತೊಂದರೆ ಇಲ್ಲ. ಯಾಕೆ ಅಂತಂದ್ರೆ ಈ ಆರನ್ನ ನಾನು ಯೋಗ್ಯವಾಗಿ ಇಟ್ಕೊಂಡಿದ್ದೀನಿ. ಉದಾಹರಣೆಗೆ ಅಂದ್ರೆ ಕಾಮ. ಈ ಕಾಮವನ್ನ ತಗೊಂಡ್ರೆ ಏನಾಗತ್ತೆ ಅಂತಂದ್ರೆ, ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರಿಗೆ ಕಾಮ ವಿಕಾರ ಆಗ್ತದಲ್ಲ ಅವ್ರಿಗೆ HIV, ಏಡ್ಸು, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸು ಎಲ್ಲವೂ ಬರುತ್ತೆ. ಅದರ ಜೊತೆಗೆ ಕಾಮ ವಿಕಾರ ಆದ್ರೆ ಮಾಡಬಾರ್ದ ಎಲ್ಲಾ ಕೆಲಸಗಳನ್ನ ಮಾಡ್ತಾರೆ. ನೀವು ನೋಡಿದಿರಲ್ಲ, ಕಾಮ ಕ್ರೋಧ ಎರಡೂ ಸೇರ್ಕೊಂತಂದ್ರೆ ಡೆಡ್ಲಿ ಕಾಂಬಿನೇಷನು. ಹೀರೋ ಆದವರು ಕೂಡ 0 ಆಗಿ ಜೈಲ್ ಸೇರ್ತಾರೆ. ಹಾಗಾಗಿ ನೀವು ಹಾಗೆ ಆಗಬಾರ್ದು ಅಂದ್ರೆ ಕಾಮ ಕ್ರೋಧಗಳನ್ನ ಗೆಲ್ಲಬೇಕು. ಇದಕ್ಕೆ ಬಸವಣ್ಣನವರು ಹೇಳ್ತಾರೆ, ಕಾಮವೇಕೋ ಲಿಂಗ ಪ್ರೇಮಿ ಎನಿಸುವಂಗೆ, ಕ್ರೋಧವೇಕೋ ಶರಣ ವೇದ್ಯವೆನಿಸುವಂಗೆ, ಲೋಭವೇಕೋ ಭಕ್ತಿ ಭಾವ ಬಯಸುವಂಗೆ, ಮೋಹವೇಕೋ ಪ್ರಸಾದ ವೇದ್ಯವೆನಿಸುವಂಗೆ, ಮದ ಮತ್ಸರ ಉಳ್ಳವಂಗೆ ಹೃದಯದ ಶುದ್ಧವೆಲ್ಲಿಯದೋ ಹದುಳಿಗರ ದಾರಿದರಪ್ಪ ಕೂಡಲ ಸಂಗಮ ದೇವ ಅಂತ. ಅಂದ್ರೆ ಹದುಳಿಗಾದರ ಲಿಪ್ಪ ಅಂತಂದ್ರೆ ಯಾರಲ್ಲಿ ಸುಖ ಸಂತೋಷ ಶಾಂತಿ ಇರುತ್ತಲ್ಲ ಅವರು ಹದುಳಿಗ ಅಂತಂತಾರೆ. ಯಾವ ಕುಟುಂಬದಲ್ಲಿ ಸುಖ ಶಾಂತಿ ಸಮೃದ್ಧಿ ಇರುತ್ತೋ ಅಲ್ಲಿ ಆರೋಗ್ಯ ತಾನಾಗೇ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ಈ ಜಾತ್ರೆಗೆ ಬಂದಿದ್ದು ಯಾಕೆ ಅಂದ್ರೆ ಅತ್ಯಂತ ಸುಖ ಸಂತೋಷ ಶಾಂತಿಯಿಂದ ಮನಸ್ಸಿನ ಚಿಂತೆಯನ್ನ ಬಿಟ್ಟು ನಿಶ್ಚಿಂತೆಯಿಂದ ಉತ್ತಮರಾಗಬೇಕು ಅಂತ ಬಂದಿರೋದು. ಇನ್ನು ಕೋಪ ಅಂತಂದಾಗ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಕೋಪಿಷ್ಠರಾಗಿರ್ತಾರಲ್ಲ ಅವ್ರ ಮೆದುಳಿನಿಂದ ಫೈಟ್ ಆರ್ ಫ್ಲೈಟ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅದು 400 ಟೈಮ್ಸ್. ಅಂದ್ರೆ ನೋಡಕ್ಕೆ ರುದ್ರಾವತಾರ ತಾಳಿ ಏನು ವೀರಭದ್ರನ್ ಹಹ ಅಂತಿರ್ತಾರೆ, ಮೈ ನಡುಗುತ್ತೆ, ಮುಖ ಕೆಂಪಗಾಗತ್ತೆ, ನೋಡಕ್ಕೆ ಏನಪ್ಪ ಇವನು ಭಯಂಕರ ಅಂತಾರೆ. ಆದ್ರೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಮೆದುಳಿನಲ್ಲಿ ರಕ್ತಸ್ರಾವ ಆಗುತ್ತೆ, ಪ್ಯಾರಾಲಿಸಿಸ್ ಆಗುತ್ತೆ, ಕೈ ಕಾಲು ಇದ್ ಮಾಡ್ಕೊಂಡು ಬಾಯಿ ಸೊಟ್ಟ ಮಾಡ್ಕೊಂಡು ಬರ್ತಾರೆ. ಅವ್ರು ಬಂದಾಗ ಕೋಪ ಮಾಡ್ಕೊಳ್ತಿದ್ರ, ಹೆಂಡತಿಗೆ ಬೈತಾ ಇದ್ರ, ಹೆಂಡತಿಗೆ ಹೊಡಿತಾ ಇದ್ರ, ಹೆಂಡತಿಗೆ ಓದಿತಾ ಇದ್ರ, ಮಾಡಿದ್ದು ಉಣ್ಣೋ ಮಾರಾಯ. ಹಾಗಾಗಿ ಯಾರು ಹೆಂಡತಿಗೆ ಕೋಪ ಮಾಡ್ಕೊಂಡು ಹೊಡಿತಾರೋ ಬಡಿತಾರೋ ಕೋಪ ಮಾಡ್ಕೊಳ್ತಾರೋ ಅವ್ರಿಗೆ ಪ್ಯಾರಾಲಿಸಿಸ್ ಆಗತ್ತೆ ಅನ್ನೋದು ವೈಜ್ಞಾನಿಕವಾಗಿ ಗೊತ್ತಾಗಿದೆ. ಇವತ್ತು ಕೋಪ ಮಾಡೋದು ಬಿಡ್ತೀನಿ ಅನ್ನೋರು ಒಂದು ಕೈ ಎತ್ತಿ, ಗಂಡನ ಮೇಲೆ ಕೋಪ ಮಾಡ್ಕೊಳ್ಳಲ್ಲ ಅನ್ನೋರು ಹೆಂಡಂದ್ರೆ ಕೈ ಎತ್ತಿ ನೋಡೋಣ. ಯಾಕಂದ್ರೆ ಬರೀ ಗಂಡಸರು ಬಿಟ್ರಲ್ಲ, ಮನೇಲಿ ಹೆಣ್ಮಕ್ಳು ಕೋಪ ಮಾಡೋದನ್ನ ಬಿಡಬೇಕು ಅಂದ್ರೆ ಶಾಂತಿ ಬರುತ್ತೆ. ಅದು ಹೃದಯವಂತಿಕೆ. ನಾನು ಹೃದಯವಂತಿಕೆ ಅಂತ ಒಂದು ಪುಸ್ತಕವನ್ನ ಬರೆದೆ. ಅದಕ್ಕೆ ಅಪ್ಪವರು ಆಶೀರ್ವಾದ ವಚನ ಬರೆದ್ರು. ಯಾಕೆ ಅಂದ್ರೆ ಹೃದಯ ಅತ್ಯಂತ ಏನಂತೀರ ಅನ್ಯೋನ್ಯತೆಗೆ ಹೆಸರಾದಂಥದ್ದು ಹೃದಯ. ಇಡೀ ಜಗತ್ತಿನಲ್ಲಿ ವಿಶಿಷ್ಟವಾದಂಥದ್ದು ಆ ಪರಮಾತ್ಮನ ಅಂಶವಾದಂಥ ಜೀವಾತ್ಮ ಇರೋದೇ ನಮ್ಮ ಹೃದಯ ಕಮಲದಲ್ಲಿ. ಅದು ನಿಂತು ಹೋಯ್ತು ಹೃದಯ ಮಿಡಿತಂದ್ರೆ ನಾವು ಸತ್ತು ಹೋಗ್ತೀವಿ. ಆದರೆ ಇವತ್ತು ಹೃದಯವಂತಿಕೆನೇ ಹೊರಟೋಗ್ತಾ ಇದೆ. ಎಲ್ಲಿ ಹೃದಯವಂತಿಕೆ ಇರೋದಿಲ್ವೋ ಅವರು ಬದುಕಿದ್ರು ಸತ್ತಾಗೆ. ಹಾಗಾಗಿ ಇಲ್ಲಿ ಅತ್ಯಂತ ಹೃದಯವಂತಿಕೆ ಇರುವಂಥ ಹೃದಯಶೀಲರಾದಂಥ ಗುರುಗಳಿದ್ದಾರೆ. ಅವ್ರಿಗೆ ನಾವು ಜೋರಾಗಿ ಚಪ್ಪಾಳೆಯನ್ನ ತಟ್ಟೋಣ. ಯಾಕೆ ಚಪ್ಪಾಳೆ ತಟ್ಟಬೇಕು ಅಂತಂದ್ರೆ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ನೀವು ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತಿರೋ ಅಷ್ಟು ನಿಮ್ಮ ಆ ಶರೀರದಲ್ಲಿರುವಂತಹ 60 ಟ್ರಿಲಿಯನ್ ಜೀವಕಣಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಅದಲ್ಲದೆ ನಮ್ಮ ಹೃದಯ ಮಿಡಿತ ಚೆನ್ನಾಗಾಗತ್ತೆ. ನೋಡಿ, ಚಪ್ಪಾಳೆ ತಟ್ಟುವಾಗ ಮುಖ ಅರಳುತ್ತೆ,
ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನಾವು ಎಂಡಾರ್ಫಿನ್ಸ್, ನ್ಯೂರೋಪೆಪ್ಟೈಡ್ ಅಂತೀವಿ. ಅದು ಬಂದಾಗ ಹೃದಯದ ಮಿಡಿತ ಬಹಳ ಚೆನ್ನಾಗಾಗುತ್ತೆ. ಪ್ರತಿ ಸಲ ಹೃದಯ ಮಿಡಿದಾಗ ಹೊರಹೊಮ್ಮುವ ರಕ್ತ ಇದೆಯಲ್ಲ, ಅದು 60,000 ಮೈಲಿ ರಕ್ತನಾಳಗಳಲ್ಲಿ ಹರಿಯುತ್ತೆ. ನಮ್ಮ ಚೈತನ್ಯ ಹೆಚ್ಚಾಗತ್ತೆ. ಅಂದ್ರೆ ವಿಶ್ವವನ್ನ 1.5 ಪಟ್ಟು ಸುತ್ತಿ ಬಂದಷ್ಟು ಅಂಥ ಅಗಾಧವಾದಂಥ ಹೃದಯ ಆ ಭಗವಂತ ಕೊಟ್ಟಾಗ ನಾವು ಹೃದಯವಂತರಾಗಿ ದಾಸೋಹಿಗಳಾಗಿ ಈ ಗವಿಸಿದ್ದೇಶ್ವರ ಮಠದ ಜಾತ್ರೆಗೆ ಬಂದ್ರೆ ನೀವು ಹೃದಯವಂತರಾಗ್ತೀರಿ ಅಂತ ಅನ್ಕೊಂಡು ನೀವು ಎಷ್ಟು ಜೋರಾಗಿ ಸ್ವಾಮೀಜಿಯವ್ರಿಗೆ ಈ ಮಠಕ್ಕೆ ಚಪ್ಪಾಳೆ ತಟ್ಟಿರಿ ನೋಡೋಣ. ಈ ಚಪ್ಪಾಳೆ ಇಡೀ ಕೊಪ್ಪಳದ ಜನತೆಗೆ ಹೋಗಿ ಮುಟ್ಟಬೇಕು. ಅಂದ್ರೆ ಗವಿಮಠದ ಭಕ್ತರು ಅತ್ಯಂತ ಆರೋಗ್ಯವಂತರು ಅಂತ ನನಗಿವತ್ತು ಖಾತ್ರಿಯಾಗಿ ಹೋಗ್ಬಿಟ್ಟಿದೆ. ಇನ್ನ ಕಾಮ ಕ್ರೋಧ ಆದ್ಮೇಲೆ ಲೋಭ. ಲೋಭ ಅಂತಂದ್ರೆ ಇವತ್ತು ಹಣಕ್ಕಾಗಿ ಹೆಣ ಬೀಳಿಸುವಂತ ಜನರು ಹೆಚ್ಚಾಗಿ ಹೋಗ್ಬಿಟ್ಟಿದ್ದಾರೆ. ಅದಕ್ಕೇನಾಗ್ತಾ ಇದೆ ಅಂದ್ರೆ ಹೆಸರಿಗೆ ಉದ್ಯೋಗ ಅಂತ ಹೇಳ್ತಾರೆ, ಅದರಿಂದ ಬರುವಂತ ಕೆಟ್ಟ ಮಾಲಿನ್ಯ ಎಲ್ಲವನ್ನ ಹಾಳು ಮಾಡ್ತಾ ಇದೆ. ನೀರು ಮಾಲಿನ್ಯ ಆಗತ್ತೆ, ಭೂಮಿ ಮಾಲಿನ್ಯ ಆಗತ್ತೆ, ಸುತ್ತಮುತ್ತ ಹಳ್ಳಿಯಲ್ಲಿ ಬೆಳೆಸುವಂತ ಹೊಲ ಗದ್ದೆಗಳಲ್ಲಿ ಎಲ್ಲಾ ಬೆಳೆನೂ ನಾಶ ಹೋಗ್ಬಿಡುತ್ತೆ. ಇಂಥ ಲೋಭಿಗಳು ಹೋಗ್ಬೇಕು ಅಂತಂದ್ರೆ ಸರ್ಕಾರಕ್ಕೆ ಕಿವಿ ಹಿಂಡಿ ಸರಿ ಮಾಡುವಂತಹದ್ದು ಯಾರು ಅಂತಂದ್ರೆ ಗವಿಮಠದ ಈ ಭಕ್ತ ಮಂಡಿಗಳು ಮನಸ್ಸು ಮಾಡಿ ಈ ಸ್ವಾರ್ಥಿಗಳನ್ನ ದೂರ ಇಟ್ಟು ನಮ್ಮ ಸುತ್ತಲ ಮುತ್ತಲಿನ ನೀರು, ಭೂಮಿ, ಆಕಾಶ, ಬೆಳಕು ಎಲ್ಲವನ್ನ ಉತ್ತಮಗೊಳಿಸ್ಬೇಕು. ನೋಡಿ, ಆಕಾಶದಲ್ಲಿ ಆಗ್ಲೇ ನೋಡಿದೆ, ಒಂದೇ ಒಂದು ನಕ್ಷತ್ರ ಕಾಣ್ತಾ ಇಲ್ಲ. ಆದ್ರೆ ನಾನು ಕೈಲಾಸ ಪರ್ವತ ಮಾನಸ ಸರೋವರಕ್ಕೆ ಹೋದಾಗ ಲಕ್ಷಾಂತರ ಇದು ಕಾಣ್ತಾ ಇತ್ತು. ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ವಾಯು ಮಾಲಿನ್ಯ, ಅಟ್ಮಾಸ್ಫಿಯರ್ ನಲ್ಲಿರುವಂಥ ಮಾಲಿನ್ಯದಿಂದ ನಮ್ಗೆ ನಕ್ಷತ್ರಗಳೇ ಕಾಣದಂಥ ಒಂದು ವ್ಯವಸ್ಥೆ ಇವತ್ತಾಗಿರೋದು. ಅದು ದುರಂತ. ಹಾಗಾಗಿ ಕೊಪ್ಪಳದ ಸುತ್ತಮುತ್ತಲು ನಿರ್ಮಲವಾಗಿ ಇರಬೇಕು ಅಂತಂದ್ರೆ ಶುಚಿತ್ವವೇ ದೈವತ್ವ ಅಂತ ನಾವು ಶುಚಿಯ ಕಡೆಗೆ ಗಮನವನ್ನ ಕೊಡಬೇಕಾಗತ್ತೆ. ಈ ಗಮನ ಕೊಡಬೇಕು ಅಂತಂದಾಗ ನಾವು ಆಸೆಯಿಂದ ದೂರ ಇರಬೇಕು. ಇದಕ್ಕೆ ಆಸೆಗೆ ಹೇಳ್ತಾರೆ, ಆಸೆ ಎಂಬುದು ಅರಸಂಗಲ್ಲದೆ ಶಿವ ಭಕ್ತರಿಗೆ ಉಂಟೆ ಅಯ್ಯ, ಕೋಪವೆಂಬುದು ಯಮದೂತರಿಗಲ್ಲದೆ ಅಜಾತರಿಗೆ ಉಂಟೆ ಅಯ್ಯ, ಈ ಸಕ್ಕಿ ಆಸೆ ನಿಮಗೇಷ್ಟೇ ಈಶ್ವರನೊಪ್ಪ ಅಂತ ಆಯ್ದಕ್ಕಿ ಲಕ್ಕಮ್ಮ ತನ್ನ ಗಂಡನಿಗೆ ಹೇಳ್ತಾಳೆ. ಹಾಗಾಗಿ ಇವತ್ತು ಹೆಣ್ಮಕ್ಳು ಗಂಡರ್ಗೆ ಹೇಳ್ಬೇಕು. ಆದ್ರೆ ದುರಂತ ಅಂದ್ರೆ ಇವತ್ತು ಹೆಣ್ಮಕ್ಳೇ ದಾರಿ ತಪ್ತಾ ಇರೋದ್ರಿಂದ ಗಂಡನಿಗೆ ಬುದ್ಧಿ ಹೇಳ್ಕೊಡೋರೆ ಇಲ್ದಂಗಾಗಿದ್ದಾರೆ. ಹಾಗಾಗಿ ನಾವು ಈ ಆಸೆಯಿಂದ ದೂರ ಇರಬೇಕು ಅಂದ್ರೆ ಸಿದ್ದೇಶ್ವರ ಅಪ್ಪ ಅವ್ರು ಹೇಳಿದಂಥ ಒಂದು ಕಥೆಯನ್ನ ಹೇಳ್ತೀನಿ. ಒಬ್ಬ ಯುವಕ ಹೊರಟಿದ್ನಂತೆ, ಗಿಡ ನೋಡ್ದ, ಅದು ಆಲ್ಫಾನ್ಸೋ ಮಾವಿನಕಾಯಿ ಮರ ನೋಡ್ಬಿಟ್ಟು ಆಸೆ ಆಯ್ತು. ಮರ ತುಂಬ ಗಿಡ ಹಣ್ಣು ಕಾಯಿ ಬಿಟ್ಟಿತ್ತು. ಕಲ್ಲು ತಗೊಂಡು ಎಸೆದ, 1-2 ಹಣ್ಣು ಬಿತ್ತು. 2 ಹಣ್ಣಲ್ಲಿ ಎಲ್ಲಿ ಸಾಕಾಗತ್ತೆ, ಬಾಯಿ ನೀರು ಊರ್ತಾ ಇತ್ತು. ಇನ್ನೂ ಸ್ವಲ್ಪ ತಿನ್ನೋಣ ಅಂತ ಮತ್ತೆ ಮೇಲೆ ಹತ್ತಿಬಿಟ್ಟು ಆದಷ್ಟು ಕಿತ್ತು ಕೆಳಗಡೆ ಹಾಕ್ತಾ ಇದ್ದ. ಇನ್ನೇನು ಕೆಳಗಡೆ ಇಳಿದು ಬಂದು ತಿನ್ನಬೇಕು, ಬಾಯಿಗೆ ಹಾಕ್ಬೇಕು ಅನ್ನೋಷ್ಟೊತ್ತಿಗೆ ಆ ಮರದ ಮಾಲೀಕ ಬಂದ. ಬೆತ್ತ ತಗೊಂಡು ಬೆನ್ನಿಗೆ ಚೆನ್ನಾಗಿ ಬಾರಿಸಿದಾಗ ಬಾಸುಂಡೆ ಬೆನ್ನಿಗೆ ಬಂತು, ನೋವಿಗೆ ಕಣ್ಣೀರು ಬಂತು. ಆವಾಗ ಈ ಕಥೆಯಿಂದ ಏನ್ ತಿಳ್ಕೊಳ್ಬೇಕು ಅಂದ್ರೆ, ಕಣ್ಣು ನೋಡಿದ್ದು ಕಣ್ಣಿನ ತಪ್ಪ ಅಲ್ಲ, ಕಾಲಿಂದ ಮರ ಹತ್ತಿದ್ದು ಕಾಲಿನ ತಪ್ಪ ಅಲ್ಲ, ಕೈಯಿಂದ ಹಣ್ಣು ಕಿತ್ತಿದ್ದು ಕೈದು ತಪ್ಪ ಅಲ್ಲ. ಏನು ಅಂದ್ರೆ ಆಸೆಯಿಂದ ಇನ್ನೊಬ್ಬರ ಆಸ್ತಿಗೆ ಕೈ ಹಾಕಿದ್ದನಲ್ಲ, ಅದು ತಪ್ಪು. ಅದು ಮನದ ಮುಂದಣ ಆಸೆ ಅಂತಂತೀವಿ. ಇವತ್ತು ಮನದ ಮುಂದಣ ಆಸೆಯಿಂದ ಜನರಿದ್ದವರು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಮನಸ್ಸು ಸ್ವಚ್ಛವಾಗಿರ್ಬೇಕಂದ್ರೆ ಪ್ರತಿನಿತ್ಯ ನೀವು ಮನೆಯಲ್ಲಿ ಹೆಂಗೆ ಬಾಂಡೆ ತೊಳಿತೀರಲ್ಲ, ಹಂಗೆ ನಮ್ಮ ಮನಸ್ಸನ್ನು ತೊಳಿಬೇಕು. ಮಲ್ಕೊಳ್ಳೋ ಮೊದಲು ತಲೆಯಲ್ಲಿ ಯಾವ ಕೆಟ್ಟ ವಿಚಾರಗಳು ಇರಬಾರ್ದು. ಓಂ ನಮ ಶಿವಾಯ ಅಂತಂದು ಭಗವಂತನಿಗೆ ನಮಸ್ಕಾರ ಮಾಡಿ ಮಲಗಿದ್ರೆ ಬೆಳಿಗ್ಗೆ ಎದ್ದಾಗ ಹೊಸ ವಿಚಾರಗಳು ಬರುತ್ತೆ. ನಾನು ಬ್ರಾಹ್ಮಿ ಮುಹೂರ್ತದಲ್ಲಿದ್ದಾಗ ಏನ್ ಮಾತಾಡ್ಬೇಕು, ಏನ್ ಬರಿಬೇಕು, ಏನ್ ಲೆಕ್ಚರ್ ಕೊಡ್ಬೇಕು, ಜಗತ್ತಿನಾದ್ಯಂತ ಎಲ್ಲಾ ಕಡೆಗೆ ಹೋದ್ರು ಕೂಡ ನಾನು ವಿಚಾರ ಮಾಡೋದು ಬೆಳಿಗ್ಗೆ. ಅಜ್ಜವ್ರು ಹೇಳ್ದಂಗೆ ಬೆಳಿಗ್ಗೆ ಎದ್ದಾಗ
ಮನಸ್ಸು ಪರಿಪಕ್ವವಾಗಿ ಉತ್ತಮವಾದಂಥ ವಿಚಾರ ಬರುತ್ತೆ. ಆ ಉತ್ತಮವಾದಂಥ ವಿಚಾರ ಕೊಟ್ಟಿದ್ದು ಯಾರು ಅಂದ್ರೆ ನಮ್ಮ ಅಕ್ಕ ಮಹಾದೇವಿ. ಅವ್ರು ಹೇಳ್ತಾರೆ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನಶುಚಿ, ಭಾವಶುಚಿ ಇಂತಿ ಪಂಚ ತೀರ್ಥಂಗಳನ್ನ ಒಳಗೊಂಡು ಮರ್ತದೊಳಗೆ ನಿಂದ ನಿಮ್ಮ ಶರಣರನ್ನ ತೋರಿಸಿ ಅಂತ. ಹಾಗಾಗಿ ನಮ್ಮ ನಡೆ ನುಡಿ ಎಲ್ಲವೂ ಕೂಡ ಶುಚಿಯಾಗಿ ಇರಬೇಕು ಅಂತಂದ್ರೆ ನಾವು ಯಾವಾಗಲೂ ಕೂಡ ಅತ್ಯಂತ ಉತ್ತಮವಾದಂಥ ವಿಚಾರಗಳನ್ನ, ಸದ್ವಿಚಾರಗಳನ್ನ, ಸದ್ಭಕ್ತಿಯನ್ನ, ಸದ್ಭಾವನೆಗಳನ್ನ ನಮ್ಮ ತಲೆಯಲ್ಲಿ ತುಂಬಿಕೊಂಡಿರಬೇಕು. ಆಗ ಮಾತ್ರ ನಾವು ಉತ್ತಮ ವ್ಯಕ್ತಿಗಳಲ್ಲ, ಶಕ್ತಿಗಳಾಗ್ತೀವಿ. ಇನ್ನ ಕಾಮ, ಕ್ರೋಧ, ಲೋಭ ಆದ್ಮೇಲೆ ಮೋಹ. ಮೋಹ ಅಂತಂದ್ರೆ ಒಂದು ಸಲ ಅಕ್ಷರಧಾಮದಲ್ಲಿ ವಿಶ್ವದಲ್ಲಿ ಅತ್ಯಂತ ಉತ್ತಮ ಕೆಲಸ ಮಾಡಿದಂಥ 5 ಕಾರ್ಡಿಯಾಲಜಿಸ್ಟ್ಗೆ ಪಾರಿತೋಷಕ ಕೊಡ್ತಾ ಇದ್ರು. ಅಲ್ಲಿ ಸ್ವಾಮಿಗಳು 4 ಜನರಿಗೆ ಕೊಟ್ಟರು. ನನ್ನ ಹೆಸರು ಬರ್ತಾ ಇದ್ದಂಗೆ ಮಂಗ ಮಾಯ ಹೋಗ್ಬಿಟ್ರು. ಅಕ್ಷರಧಾಮದ ಸ್ವಾಮಿಗಳು, ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ ಮತ್ತೆ ಅಲ್ಲಿ ಪ್ರೆಸಿಡೆಂಟು ಅವ್ರು ಮಾತ್ರ ನನಗೆ ಗೋಲ್ಡ್ ಮೆಡಲ್ ಹಾಕಿ ನನಗೆ ಮರ್ಯಾದೆ ಮಾಡಿದ್ರು. ನಾನು ಕೇಳಿದೆ, ಯಾಕೆ ನನಗೆ ಯಾಕೆ ಕೊಡ್ಲಿಲ್ಲ, ಅವ್ರಿಗೆಲ್ಲ ಕೊಟ್ರಲ್ಲ ಅಂತ. ಅವರು ಹೆಣ್ಣನ್ನು ನೋಡೋದಿಲ್ಲ ಅಂತಂದು. 4 ಮೊಮ್ಮಕ್ಕಳ ಅಜ್ಜಿ ನಾನು, 60 ವರ್ಷದ ಮುದುಕಿನ ನೋಡೋದಿಲ್ಲ ಅಂತಂದ್ರೆ ಇನ್ನು ಇವ್ರು ಯಾರನ್ನ ನೋಡ್ತಾರೆ ಅಂತ ವಿಚಾರ ಮಾಡಿ ಅವ್ರಿಗೆ ನಾನು ಅಲ್ಲಮ ಪ್ರಭುಗಳು ಒಂದು ವಚನವನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟು ಕಳಿಸ್ದೆ. ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆ ಅಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆ ಅಲ್ಲ, ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆ ಅಲ್ಲ, ಹೆಣ್ಣು ಹೊಣ್ಣು ಮಣ್ಣು ಮಾಯೆ ಅಲ್ಲ, ಮನದ ಮುಂದಣ ಆಸೆಯೇ ಮಾಯೆ ಕಾಣ ಗುಹೇಶ್ವರ ಅಂತ. ಇವತ್ತು ಆಸೆಯಿಂದ, ದುರಾಸೆಯಿಂದ ಜನರು ಕೆಡ್ತಾ ಇದ್ದಾರೆ. ಹಾಗಾಗಿ ದೇರ್ ಇಸ್ ಇನಫ್ ಫಾರ್ ಎವ್ರಿಬಡೀಸ್ ನೀಡ್ ಬಟ್ ನಾಟ್ ಇನಫ್ ಫಾರ್ ಒನ್ ಪರ್ಸನ್ಸ್ ಗ್ರೀಡ್. ಆ ಗ್ರೀಡಿ ಜನರು ಜಗತ್ತನ್ನು ಹಾಳು ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ನಾವು ಈ ಮಾಯೆಯನ್ನ ಬಿಟ್ಟು ಹೋಗಬೇಕು ಅಂತಂದ್ರೆ ನಾವು ಅಲ್ಲಮ ಪ್ರಭುಗಳು ಹೇಳಿದ ಹಾಗೆ ಈ ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮನಿ ನಿನ್ನವಳಲ್ಲ, ಅದು ಜಗಕ್ಕೆ ಇಕ್ಕಿದ ವಿಧಿ ಅನ್ನೋದನ್ನ ತಿಳ್ಕೊಂಡಾಗ, ಆ ಜ್ಞಾನ ರತ್ನ ನಮ್ಮಲ್ಲಿ ಮೂಡಿದಾಗ ನಾವು ಆಸೆಗೆ ತುತ್ತಾಗಿ ದುರಾಸೆಯಿಂದ ದುಃಖದ ಕಡೆಗೆ ಹೋಗಿ ಕಾಯಿಲೆಗಳನ್ನ ತಗೊಂಡ್ ಬರೋದಿಲ್ಲ ಅಂತ ನಾವು ಹೇಳ್ಬೋದು. ಹಾಗಾಗಿ ಇವತ್ತು ಇನ್ನೊಂದು ಮೋಹ ಅಂತಂದ್ರೆ ದಿಢೀರಂತ ನೋಡಿರ್ಬೋದು, ಹಾಸನ ಸುತ್ತಮುತ್ತಲು ಎಲ್ಲ 20-25 ಜನ ಇದ್ದಕ್ಕಿದ್ದಂಗೆ ಯುವಕರು ಸಾಯ್ತಾ ಇದ್ರು. ಗಂಟೆಗಟ್ಟಲೆ ನನಗೆ ಡಿಸ್ಕಷನ್ಗೆ ಟಿವಿನವ್ರು ಕರೀತಾ ಇದ್ರು. ಎಲ್ಲರೂ ಸತ್ತಿದ್ದು ಡ್ರಗ್ಸ್ ಅಬ್ಯೂಸಿಂದ. ಇವತ್ತು ಯುವಕರಲ್ಲಿ ಡ್ರಗ್ಸ್ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಆಗಿದೆ ಅಂದರೆ, ಬೆಂಗಳೂರಲ್ಲಿ ಕಾಲೇಜ್ಗಳಲ್ಲಿ 28% ಜನ ಸರಾಯಿ ಕುಡಿತಾ ಇದ್ದಾರೆ, ಇನ್ನು 10% ಜನ ಡ್ರಗ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಮೆಡಿಕಲ್ ಕಾಲೇಜನ್ನು ಬಿಟ್ಟಿಲ್ಲ. ಹಾಗಾಗಿ ಇವತ್ತು ಯುವಕರು ದಿಢೀರಂತ ಸಾಯಬಾರ್ದು. ಹೃದಯಾಘಾತದಿಂದ ಅಂದರೆ ದುಶ್ಚಟದಿಂದ ದೂರ ಇರಬೇಕು. ಎಷ್ಟೋ ಸ್ವಾಮೀಜಿಗಳು ಮಾಡಿದ್ದಾರೆ, ಇಲ್ಲೂ ಅಷ್ಟೇ. ಯಾರ್ಯಾರು ನಿಮಗೆ ಯಾವ್ಯಾವ ದುಶ್ಚಟಗಳಿದೆಯಲ್ಲ ಅದನ್ನೆಲ್ಲ ಕೂಡ ಇಲ್ಲೇ ಮಠದಲ್ಲಿ ಬಿಟ್ಟು ಹೋಗುವಾಗ ಜೋಬನ್ನ ಖಾಲಿ ಮಾಡ್ಕೊಂಡು ಹೋಗಿ ಅದ್ರೊಳಗಡೆಗೆ ನಿಮ್ಮ ಮನಸ್ಸಿನಲ್ಲಿ ಭಕ್ತಿಯನ್ನು ತುಂಬಿಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ. ಇದನ್ನ ನೀವು ಪಾಲಿಸಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆದರೆ ನಂತರನೇ ಒಬ್ರು ಸ್ವಾಮಿಗಳು ಉಪನ್ಯಾಸ ಮಾಡಿ ಹೇಳಿದ್ರು, ನೋಡ್ರವ್ವ, ಚಿಂತೆ ಮಾಡಬೇಡ್ರಿ, ನಿಮ್ಮ ಚಿಂತೆ, ತಲೆಬಿಸಿ, ತಲೆನೋವನ್ನ ಎಲ್ಲ ಮಠದಲ್ಲೇ ಬಿಟ್ಟು ಆರಾಮಾಗಿ ನಿಶ್ಚಿಂತೆಯಾಗಿ ಹೋಗ್ರಿ ಅಂತ ಅಂದ್ರು. ಅದಕ್ಕೆ ಒಬ್ರು ಇಂಥವ್ರು ತಮ್ಮ ಅತ್ತೆನ್ನ ಮಠಕ್ಕೆ ಬಿಟ್ಟು ಮನೆಗೆ ಹೊರಟ್ರು. ಸ್ವಾಮಿಗಳು ಕರೆದ್ರು, ಯವ್ವ ತಂಗಿ ಬಾವ ಅಂತಂದು. ಯಾಕ್ರಿ ಅಂತಂದ್ರು. ಯಾಕವ್ವ ಅತ್ತಿನ ಯಾಕೆ ಬಿಟ್ಟು ಹೊಂಟಿದಿ ಅಂತ. ಮತ್ತು ನೀವೇ ಹೇಳಿದ್ರಲ್ರಿ ನಿಮ್ಮ ಚಿಂತೆನ, ನಿಮ್ಮ ತಲೆನೋವನ್ನ ಬಿಟ್ಟು ಹೋಗಂತ. ನನ್ನ ತಲೆನೋವಿಗೆ ನಮ್ಮ ಅತ್ತೆನ ಕಾರಣ, ಅದಕ್ಕೆ ಅವ್ರನ್ನ ಬಿಟ್ಟು ಹೊಂಟಿದ್ದೀನಿ ಅಂತಂದ್ರು. ಅದು ಅಲ್ಲ. ನಾನು ಒಂದು ಸಲ ದೂರದರ್ಶನದಲ್ಲಿ ಮಾತಾಡುವಾಗ ಹೇಳಿದೆ, ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು, ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು. ಅವರು ಬರೀ ನಿಮ್ಮ ತಂದೆ ತಾಯಿ ಅಷ್ಟಲ್ಲ, ನಿಮ್ಮ ಗಂಡನ ತಂದೆ ತಾಯಿಗೂ ಕೂಡ ನಿಮಗೆ ದೇವರಾಗಿ ಕಾಣಬೇಕು ಅಂತ. ಅದು ಮುಗಿಸ್ ಬಂದಾಗ ಗೀತಾ ಅನ್ನೋರು ಮುಂಬೈನಿಂದ ಫೋನಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ರು. ಯಾಕೆ ಅಂತ ಕೇಳಿದ್ರೆ, ನಮ್ಮ ಅತ್ತೆಗೆ ಭಾಳ ತೊಂದರೆ ಕೊಡ್ತಾ ಇದ್ದೆ, ನಿಮ್ಮ ಮಾತು ಕೇಳಿದ ಮೇಲೆ ನನ್ನ ಮನಸ್ಸು ಪರಿವರ್ತನೆ ಆಗಿದೆ ಅಂತ. ಹಾಗಾಗಿ ಆ ಮನಸ್ಸು ಪರಿವರ್ತನೆ ಆಗೋದು ಭಾಳ ಮುಖ್ಯ. ಈಗ ಗುಟ್ಕಾ ಅಂತಂದೆ, ಇದೇ ಥರ ಟಿ ವಿನಲ್ಲಿ ಒಂದು ಕಾರ್ಯಕ್ರಮ ಆಗಿದ್ದು ನಾನು ಮರ್ತು ಬಿಟ್ಟಿದ್ದೀನಿ. ಆದರೆ
ಬೆಳಗಾವಿ ಏರ್ಪೋರ್ಟಲ್ಲಿ ಕೂತ್ಕೊಂಡಾಗ ಒಬ್ಬ ಫಿಲ್ಮ್ ಆಕ್ಟರ್ ಬಂದರು. ಎಲ್ಲರೂ ಸರ್ 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 ಅಂತ ಸೆಲ್ಫಿ ತೆಗೆಸ್ಕೊಳ್ತಾ ಇದ್ರು. ಅವ್ರು ಬಂದು ನನ್ನ ಪಕ್ಕಕ್ಕೆ ಕೊಟ್ಟು, ಮೇಡಮ್ ಒಂದು ಸೆಲ್ಫಿ ಅಂದರು. ನಾನು ಎಸ್ ಅಂತ ಸ್ಮೈಲ್ ಕೊಟ್ಟೆ. ಆಮೇಲೆ ಹೇಳಿದ್ರು, ನಿಮ್ಮ ಟಿ ವಿ ಪ್ರೋಗ್ರಾಮ್ ನೋಡಿ ನಾನು ಕುಡಿಯೋದು, ಸೇದೋದು ಮತ್ತೆ ತಿನ್ನೋದನ್ನ ಬಿಟ್ಟೆ. ನನಗೆ ಪ್ರೆಸಿಡೆಂಟು ಸಪೋರ್ಟಿವ್ ಆಕ್ಟರ್ದು ಗೋಲ್ಡ್ ಮೆಡಲ್ ಬಂತು. ನಿಮ್ಮ ದಯದಿಂದ ನಾನು ಬದುಕಿದ್ದೀನಿ. ನನ್ನ ಜೊತೆಗಿನವ್ರೆಲ್ಲ ಆಗ್ಲೇ ಸತ್ತು ಸ್ವರ್ಗಕ್ಕೆ ಹೋದ್ರು ನರಕಕ್ಕೆ ಹೋದ್ರೋ ಗೊತ್ತಿಲ್ಲ ಅಂದ್ರು. ಹಾಗಾಗಿ ಇವತ್ತು ನೀವು ಎಲ್ಲ ಚಿಂತೆಯನ್ನ ಎಲ್ಲವನ್ನೂ ಇಲ್ಲಿ ಬಿಟ್ಟು ಹೋಗ್ಬೇಕು ಅಂತಂದ್ರೆ ನಾವು ಅಂಬಿಗರ ಚೌಡಯ್ಯನ ಒಂದು ವಚನವನ್ನ ತಿಳ್ಕೊಳ್ಬೇಕು. ಅಂಬಿಗರ ಚೌಡಯ್ಯ ಹೇಳ್ತಾನೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕುವ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾಗದರೆ ಮರಣದ ಚಿಂತೆ. ಇಂತಿ ಹಲವು ಚಿಂತೆಯಲ್ಲಿಪ್ಪವರನ್ನು ಕಂಡೆನು, ಶಿವನ ಚಿಂತೆಯಲ್ಲಿಪ್ಪವರನ್ನು ಒಬ್ಬರನ್ನು ಕಂಡೆನೆಂದಾತ ಅಂಬಿಗರ ಚೌಡಯ್ಯ. ಎಲ್ಲರಿಗೂ ಚಿಂತೆ ಇದ್ದೇ ಇರುತ್ತೆ, ಆದರೆ ನಿಶ್ಚಿಂತೆಯಿಂದ ಬದುಕೋದನ್ನ ಕಲಿಬೇಕು. ಇಬ್ರು ಗೆಳತಿಯರಿದ್ರಂತೆ, ಮದುವೆ ಮಾಡ್ಕೊಂಡವ್ರು ಹೋದವರು ನಾಗಪಂಚಮಿಗೆ ಬರ್ತಾ ಇದ್ರು. ಅಲ್ಲಿ ಬಸ್ನಲ್ಲಿ ಸಿಗ್ತಾ ಇದ್ದಂಗೆ ಏನೇ ಚೆನ್ನಾಗಿದೆಯೇನೆ ಅಂತ ಒಬ್ಳು ಕೇಳಿದ್ಲು. ಇನ್ನೊಬ್ಳು ಏನಿದೇನು ಬಿಡೆ, ಏನು ಕಷ್ಟ ಅಂತಂದು. ಯಾಕೆ ಗಂಡ ಕುಡ್ಕ ಏನೇ ಅಂತ ಇವಳು ಕೇಳಿದ್ಲು. ಗಂಡ ಕುಡ್ಕ, ಅತ್ತೆ ಸುಡ್ಕ, ಮಾವ ದುಡ್ಕ, ಮಕ್ಕಳದಂತೂ ಸಾಕಾಗಿ ಹೋಗ್ಬಿಟ್ಟಿದೆ ಅಂತ ಹೇಳ್ಕೊಳಕ್ ಶುರು ಮಾಡಿದ್ಲು. ಅವಳು ಹೌದೇನೆ ಅಂತ ಕೇಳ್ತಾ ಹೋದ್ಲು. ಯಾರಾದ್ರೂ ನಿಮ್ ದುಃಖ ಕೇಳ್ತಾರಂದ್ರೆ ಹೇಳಕ್ಕೆ ಉತ್ಸಾಹ ಬರುತ್ತೆ. ಇವಳು ಹೇಳಿದ್ಲು. ಊರ ಅಗಸೆ ಬಾಗಿಲಿಗೆ ಬಂದ್ರು. ಅವಳು ಇನ್ನೊಬ್ಳು ಜೋರಾಗಿ ಅಳೋಕ್ ಶುರು ಮಾಡಿದ್ಲು. ಅಯ್ಯೋ ನನ್ನ ಕಷ್ಟಕ್ಕೆ ನೀನ್ ಯಾಕೆ ಅಳ್ತೀಯ ಬಿಡೆ ಅಂತನ್ಲು. ನಿನ್ ಕಷ್ಟಕ್ಕೆ ಅಳ್ತಾ ಇಲ್ಲ ಕಣೆ, ಉದ್ದಕ್ಕೂ ನಿಂದೇ ರಾಮಾಯಣ ಹೇಳ್ದೆ, ನನ್ ಕಷ್ಟ ಹೇಳ್ಕೊಳಕ್ ಸಮಯನೇ ಬಿಡ್ಲಿಲ್ವಲ್ಲೇ ಅಂತನ್ಲು. ಹಾಗಾಗಿ ಕೆಲವರು ಮನೆಯಲ್ಲಿ ಎಲ್ಲರ ಮನೆ ದೋಸೆ ತೂತು, ಅದು ಗೊತ್ತಿದ್ದು. ಆದ್ರೆ ಕೆಲವ್ರ ಮನೆ ಹಂಚೆ ತೂತಾಗಿರುತ್ತೆ, ಕೆಲವ್ರಿಗೆ ಹಂಚೆ ಇರೋದಿಲ್ಲ, ಇನ್ ಕೆಲವ್ರಿಗೆ ಒಲೆನೇ ಇರಲ್ಲ, ಇನ್ ಕೆಲವ್ರಿಗೆ ಮನೆನೇ ಇರಲ್ಲ. ಅಂಥವ್ರನ್ನ ಯೋಚನೆ ಬಿಟ್ಟು ಬರೀ ನಮ್ಮದೇ ಯೋಚನೆ ಮಾಡಿದ್ರೆ ಅದು ಸರಿ ಅಲ್ಲ ಅಂತ. ಆದ್ರೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಲ್ಲ, ನನಗೂ ಒಂದು ದಿನ ಬಂದಿತ್ತು, ಬಹಳ ಚಿಂತೆ ಆಗ್ಬಿಟ್ಟಿತ್ತು. ಇಡೀ ದಕ್ಷಿಣ ಭಾರತಕ್ಕೆ ಮಕ್ಕಳಿಗೆ ಚಿಕಿತ್ಸೆ ಮಾಡುವಂತ ಒಬ್ರು ಇರ್ಲಿಲ್ಲ. ನನ್ನ ಗೆಳತಿ ಬಂದವಳು, ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಚೈಲ್ಡ್ ವಿಜಯ್, ವಾಟ್ ವಿಲ್ ಹ್ಯಾಪನ್ ಟು ದಿಸ್ ಚೈಲ್ಡ್ ಅಂತ ಕೇಳ್ತಾ ಇದ್ಲು. ಮಕ್ಕಳಿಗೆ ಟ್ರೀಟ್ಮೆಂಟೇ ಇಲ್ಲ. ಆಗ ನನಗೆ 48 ವರ್ಷ. ನಾನು ವಾರಾನ್ನದ ತರ ಒಂದೊಂದು ವಾರ ಒಬ್ಬರು ಮನೆಯಲ್ಲಿದ್ದು ಅಮೇರಿಕಾಗೆ ಹೋಗಿ ಟ್ರೈನಿಂಗ್ ಮಾಡ್ಕೊಂಡು ಎಲ್ಲ ಬಂದ್ರೆ, ಇಲ್ಲಿ ನನ್ನ ವಿದ್ಯಾರ್ಥಿನೇ ನನ್ನ ಅಗೇನ್ಸ್ಟ್ ಕೋರ್ಟ್ ಕೇಸ್ ಹಾಕಿ ಕೋರ್ಟ್ಗೆ ಹೋದ್ರು. ಸುಪ್ರೀಂ ಕೋರ್ಟ್ಗೆ ಹೋಗಕ್ಕೆ ಫೀಸ್ ಕೊಡಕ್ ದುಡ್ಡಿಲ್ಲ, ಅಳ್ತಾ ಕೂತಿದ್ದೆ. ಅಂದ್ರೆ ನಾವು ಹೇಗೆ ಎಷ್ಟು ಓದಿದ್ರು ಕೂಡ ಹೇಡಿಗಳಾಗ್ತೀವಿ ಒಂದೊಂದ್ಸಲ ಕಷ್ಟ ಬಂದಾಗ ಅನ್ನೋದಕ್ಕೆ. ಆಗ ನಮ್ಮವ್ವ ಬರೀ 4ನೇ ಕ್ಲಾಸ್ ಓದಿದವಳು. ಅವಳು ಬಂದು ಆಕಳು ಹಾಲು ಮಾರಿ, ಸಗಣಿ ಕುಳ್ಳು ಮಾರಿ, ಕೂಡಿಟ್ಟಂತ ಡಬ್ಬಿಯಲ್ಲಿ ಕೂಡಿಟ್ಟಂತ ದುಡ್ಡನ್ನ ತಂದು ಕೊಟ್ಟು, ಹೇಡಿಗಳ ತರ ಒಲೆ ಮುಂದೆ ಕೂತ್ಕೊಂಡ್ರೆ ಹತ್ರ ಹಣೆ ಬರ ಬದಲಾಗುತ್ತಾ, ಇಲ್ಲ ಹೋಗು ಹೋರಾಡು ಅಂತಂದ್ಲು. ಬಹುಶಃ ಅವ್ರು ಹೇಳಿ ದುಡ್ಡು ಕೊಟ್ಟಿದ್ರಿಂದ ನಾನು ಮುಂದೆ ವಿಶ್ವ ದಾಖಲೆ ಮೇಲೆ ಮಾಡ್ತಾ ವಿಶ್ವದಾದ್ಯಂತ ಹೆಸರು ಮಾಡಿದೆ. ಇದು ನಮ್ಮವ್ವ ನನಗೆ ಕೊಟ್ಟ ಧೈರ್ಯ. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧ್ಯತೆ. ನಾವೇನೇ ಆದ್ರೂ ಕೂಡ ಚಿಂತೆಯನ್ನ ಮಾಡೋದನ್ನ ಬಿಟ್ಟು ಅದಕ್ಕೆ ಚಿಂತನೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ. ಆದರೆ ಎಲ್ಲೋ ಒಂದು ಕಡೆಗೆ ಎಲ್ಲರೂ ಲಾಭದ ಹಿಂದೆ ಹೋಗ್ತಾರೆ. ಇದಕ್ಕೆ ನಮ್ಮ ಬಸವಣ್ಣನವರ ವೈಚಾರಿಕ ಪತ್ನಿ ಹೇಳ್ತಾರೆ, ಆಗಿಂಗೆ ಮುಯ್ಯಾನದಿರು, ಚೇಗಿಂಗೆ ಬೆಂಬೀಳದಿರು, ಆಹಾ ಮನವೇ ಸಂತೈಸಿಕೋ, ಆಹಾ ಮನವೇ ಸಂತೈಸಿಕೋ, ನಿನ್ನ ನೀನೆ ನಿನ್ನ ನೀನೆ ಆಗೆಂದಡೆ, ನಿನ್ನ ವಶವಲ್ಲ ಹೋಗೆಂದಡೆ, ನಿನ್ನಿಚ್ಛೆಯಲ್ಲ ಭೋಗಾದೆ ಭೋಗಗಳೆಲ್ಲವೂ ಸಂಗಯ್ಯನಾಧೀನವಾಗಿ, ಸಂಗಯ್ಯನಾಧೀನವಾಗಿ. ಅಂದ್ರೆ ನಾವೆಲ್ಲರೂ ನಮ್ಮ ಕಷ್ಟ ಅಂತ ಇನ್ನೊಬ್ರು ಮನೆಗೆ ಹೋಗಿ ಹೇಳಿದ್ರೆ ಅದು ಉಪ್ಪು ಖಾರ ಹಾಕಿ ಮತ್ತೆ ನಿಮ್ಮ ಅತ್ತೆಗೆ ಬಂದ್ಮುಟ್ಟುತ್ತೆ. ಅದನ್ನ ಬಿಟ್ಟು ನಮ್ಮ ಮನಸ್ಸನ್ನ ನಾವು ಸಮಾಧಾನ ಮಾಡ್ಕೊಳ್ಬೇಕು. ಇವತ್ತೇನಾಗಿದೆ, ಎಲ್ಲರೂ ಸೈಕ್ಯಾಟ್ರಿಸ್ಟ್ ಹತ್ರ, ಸೈಕೋ ಅನಾಲಿಸ್ಟ್ ಹತ್ರ ಹೋಗಿ
ಕೌನ್ಸಿಲಿಂಗ್ ಮಾಡ್ಕೋತಾರೆ. ಅದ್ರ ಬದಲು ಓಂ ನಮ ಶಿವಾಯ ಅಂತ ನೀವು ಎಲ್ಲವನ್ನು ಭಗವಂತನ ಮೇಲೆ ಬಿಟ್ಟು ನಾವು ಉತ್ತಮರಾಗಿ ಇದ್ರೆ ನಮಗೆ ಒಳ್ಳೇದಾಗತ್ತೆ. ಇದನ್ನೇ ನಮ್ಮ ಅಕ್ಕ ನಾಗಮ್ಮ ಕೂಡ ಹೇಳ್ತಾರೆ. ಇನ್ನ ಕಾಮ, ಕ್ರೋಧ, ಲೋಭ, ಮೋಹ ಆದ್ಮೇಲೆ ಮದ ಮತ್ತು ಮತ್ಸರ. ಮದ ಅಂತಂದ್ರೆ ಪುರಂದರದಾಸರು ಹೇಳ್ತಾರೆ, ಅನ್ನ ಮದ, ಅರ್ಥ ಮದ, ಪ್ರಾಯದ ಮದ, ವಿದ್ಯಾಮಲ, ಕುಲದ ಮದ, ಕರ್ಮದ ಮದ, ಅಧಿಕಾರದ ಮದ, ರೂಪದ ಮದ. ಇವು ಎಲ್ಲ ಮದಗಳನ್ನು ಬಿಟ್ಟು ಕೇವಲ ಗುಣಕ್ಕೆ ಮಹತ್ವ ಕೊಡುವಂಥ ನಮ್ಮ ಅಜ್ಜನವರಿದಾರಲ್ಲ, ಅವ್ರಿಗೆ ನಾವು ಒಂದು ಸಲ ಜೋರಾಗಿ ಚಪ್ಪಾಳ ತಟ್ಟಬೇಕು. ಯಾಕಂದ್ರೆ ಈ ಮದಗಳಿಂದ ಇಡೀ ಎಲ್ಲ ಧ್ವಂಸ ಆಗತ್ತೆ. ನನ್ನ ಹೆಸರು ಬರ್ಲಿಲ್ಲ, ಅದು ಇದು ಅಂತ ಜಗಳಾಡೋರೇ ಜಾಸ್ತಿ ಆಗ್ತಾರೆ. ಇಲ್ಲಿ ಎಲ್ಲರೂ ಕೂಡ ಪ್ರೀತಿಯಿಂದ ಕೂತಿದ್ದಾರೆ, ಎಲ್ಲರೂ ಕೂಡ ಸಂತೋಷದಿಂದಿದ್ದಾರೆ. ಇದು ಬಹಳ ಮುಖ್ಯ. ಕೊನೆಯದಾಗಿ ಮತ್ಸರ ಅಂದ್ರೆ ಅದಕ್ಕೆ ಸಂಸ್ಕೃತ ಮತ್ಸರ, ಕನ್ನಡದಲ್ಲಿ ಹೊಟ್ಟೆ ಕಿಚ್ಚು ಅಂತ ಹೇಳ್ತಾರೆ. ಹೊಟ್ಟೆ ಕಿಚ್ಚು ಜಗತ್ತಿನ ಎಲ್ಲಾ ಕಾಯಿಲೆಗಳಿಗೆ ಮದ್ದಿದೆ, ಆದ್ರೆ ಹೊಟ್ಟೆ ಕಿಚ್ಚಿಗೆ ಮದ್ದೇ ಇಲ್ಲ. ಆ ಹೊಟ್ಟೆ ಕಿಚ್ಚು ಯಾಕಂತಾರೆ ಅಂದ್ರೆ ವೈಜ್ಞಾನಿಕವಾಗಿ ಈಗ ಗೊತ್ತಾಗಿದೆ, ಯಾರಿಗೆ ಅಸೂಯೆ ಬರುತ್ತೆ, ಹೊಟ್ಟೆ ಕಿಚ್ಚು ಬರುತ್ತೆ, ಇನ್ನೊಬ್ರು ನೋಡಿ ಅಸೂಯೆ ಪಡ್ತಾರಲ್ಲ, ಅವ್ರಿಗೆ ಮೆದುಳಿನಿಂದ ಸ್ಟಿಮ್ಯುಲೇಷನ್ ಬಂದು ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಹೆಚ್ಚಾಗತ್ತೆ. ಇದು ತೋರಿಸಿದ್ದಾರೆ. 1-2 ಲೀಟರು ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆದ್ರೆ ಹೊಟ್ಟೆ ಉರಿ ಬಂದ್ಬಿಡುತ್ತೆ. ಅದಕ್ಕೆ ಹೊಟ್ಟೆ ಉರಿ ಅಂತಂತೀವಿ. ಇನ್ನೊಬ್ರು ನೋಡ್ಕೊಂಡು ಹೊಟ್ಟೆ ಉರ್ಕೋಬೇಡ ಅನ್ನೋದು ಯಾವುದು? ಈ ಹೊಟ್ಟೆಯಲ್ಲಿ ಆಸಿಡ್ ಉತ್ಪತ್ತಿ ಆಗ್ಬಾರ್ದು ಅಂತ. ಇಲ್ಲಿವರೆಗೂ ನನಗೆ ಹೊಟ್ಟೆ ಉರಿ ಬಂದೇ ಇಲ್ಲ. ನಿಮ್ಮಲ್ಲಿ ಎಷ್ಟು ಜನರಿಗೆ ಹೊಟ್ಟೆ ಉರಿ ಬಂದಿಲ್ಲ? ಕೈ ಎತ್ತಿ ನೋಡೋಣ. ವೆರಿ ಗುಡ್. ಅಂದ್ರೆ ಭಕ್ತರು ಬಹಳ ಬಹಳ ಒಳ್ಳೆ ಭಕ್ತರು ಅಂತ. ನಿಮ್ಮಲ್ಲಿ ಎಷ್ಟು ಜನರಿಗೆ ಇಲ್ಲಿವರೆಗೂ ತಲೆನೋವೇ ಬಂದಿಲ್ಲ? ಕೈ ಎತ್ತಿ ನೋಡೋಣ. ಬಹಳ ಒಳ್ಳೇದು. ಯಾಕಂದ್ರೆ ಗುರುಗಳು ಮಾತ್ರ ಕೈ ಎತ್ತಾ ಇಲ್ಲ, ಇಲ್ಲಿ ಮೇಲಿದ್ದವ್ರು ಯಾರು ಎತ್ತಾ ಇಲ್ಲ. ಇನ್ನೊಂದಿಬ್ರು ಎತ್ತಿದ್ರು. ಒಂದು 10-15 ಜನರಿಗೆ ತಲೆನೋವು ಬಂದಿಲ್ಲ ಅಂತಾರೆ. ಯಾಕೆ ಹೇಳಿ? ನಮ್ಗಿಷ್ಟು ಜನರಿಗೂ ತಲೆನೇ ಇಲ್ಲ ಅಂತ. ಯಾಕಂದ್ರೆ ಯಾರಿಗೆ ತಲೆ ಹಚ್ಕೊಳ್ತಾರಲ್ಲ ಅವರು ತಲೆ ಬಿಸಿ ಮಾಡ್ಕೊಳ್ತಾರೆ, ಆದ್ರೆ ಯಾರೇ ತಲೆಗೆ ಹಚ್ಕೊಳ್ಳದೆ ಇರ್ತಾರಲ್ಲ ಅವರು ಚೆನ್ನಾಗಿರ್ತಾರೆ. ಅದಕ್ಕೆ ಸರ್ವಜ್ಞ ಹೇಳ್ತಾರೆ, ಅಂತಿಕ್ಕು ಇಂತಿಕ್ಕು ಎಂತಿಕ್ಕು ಎನ್ನಬೇಡ, ಆ ಶಿವನ್ ಇಕ್ಕಿದಂತೆ ಇರುವುದೇ ವಾಸಿ ಅಂತ. ಹಾಗಾಗಿ ನಾವೆಲ್ಲರೂ ಭಗವಂತ ಏನ್ ಕೊಟ್ಟಿದ್ದಾನೋ ಅದರಲ್ಲಿ ಸಂತೃಪ್ತರಾಗಿರೋಣ. ಯಾಕಂದ್ರೆ 3 ಥರದ ವ್ಯಕ್ತಿಗಳಿರ್ತಾರೆ. ಅತೃಪ್ತರು, ಅವ್ರಿಗೆ ನೀವು ಹಣೆ ಕೊಯ್ದು ಮಣೆ ಮಾಡಿದ್ರು ಅವ್ರಿಗೆ ಸಮಾಧಾನ ಆಗೋದಿಲ್ಲ. ಅಲ್ಪತೃಪ್ತರು, ಒಂದಿಷ್ಟು ಕೊಟ್ಟರು ಸಾಕು ಅಂತ. ಸಂತೃಪ್ತರು, ನನ್ನ ಹಾಗೆ ಭಗವಂತ ಕೊಟ್ಟಿದ್ ಸಾಕು ಅನ್ನೋದು. ಯಾರು ಸಂತೃಪ್ತರಾಗ್ತಿರ್ತೀವಿ ಅನ್ನೋರು ಕೈ ಎತ್ತಿ ನೋಡೋಣ. ಸಂತೃಪ್ತರಾಗಿರೋರಿಗೆ ಹೊಟ್ಟೆ ಕಿಚ್ಚು ಬರಲ್ಲ, ಯಾವ ಕಾಯಿಲೆನೂ ಬರೋದಿಲ್ಲ. ಜೋರಾಗಿ ಚಪ್ಪಾಳೆ ತಟ್ಟಿ. ಕೊನೆಯದಾಗಿ ಅರಿ ಷಡ್ವರ್ಗಗಳು ಅಂತಂದಾಗ ನಮ್ಮ ಮನಸ್ಸು ಮರ್ಕಟ ಆಗತ್ತೆ ಅಂತ. ಈ ಮನಸ್ಸನ್ನ ಸರಿ ಇಟ್ಕೊಳ್ಳೋದು ಹೇಗೆ ಅಂತ ಯಾವ ಸೈಕ್ಯಾಟ್ರಿಸ್ಟು ಹೇಳಿಲ್ಲ. ಅದಕ್ಕಿಂತ ಉತ್ತಮವಾಗಿ ಬಸವಣ್ಣನವರ ಅಕ್ಕ ನಾಗಮ್ಮ ಹೇಳಿದ್ದಾರೆ. ಅವ್ರ ಮೇಲೆ ಕಾದಂಬರಿ ಬರೆದಿದ್ದೀನಿ, ಅದನ್ನ ಸಿದ್ಧಗಂಗಾ ಸ್ವಾಮಿಗಳು ರಿಲೀಸ್ ಮಾಡಿದ್ರು. ಅದರಲ್ಲಿ ಮೊದಲೇ ವಚನನೇ ಏನಂದ್ರೆ, ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರು ಬರೆದ್ರೆ ಅತ್ಯಂತ ಹೆಚ್ಚು ವಚನ ಬರೆದಿದ್ದು ಅಕ್ಕ ನಾಗಮ್ಮ. ಇವತ್ತಿಗೆ ನಮಗೆ ಉಳಿದಿರುವಂತಹ ವಚನಗಳನ್ನು ಉಳಿಸಿದ್ದು ಅಕ್ಕ ನಾಗಮ್ಮ. ಶಿವಪೂಜೆ ಮಾಡೋ ಕೈಯಲ್ಲಿ ಢಾಲ್ ಹಿಡಿದು ಕತ್ತಿ ಹಿಡಿದು 3 ಕಡೆಗೆ ಯುದ್ಧ ಮಾಡಿ ಇವತ್ತಿನ ವಚನಗಳು ಉಳಿಸಿದ್ದಾರೆ. ಅದರಲ್ಲಿ 16 ವಚನಗಳಲ್ಲಿ ಇದು ಒಂದು. ಅದು ಯಾವುದು ಅಂತಂದ್ರೆ, ಮನದ ಒಡೆಯ ಮಹಾದೇವ. ಮನದ ಒಡೆಯ ಮಹಾದೇವ ಮನದವ ನೋಡಿವನೆಂದು ಮನುಜರಿಂದ ಕೈಯಿಂದ ಒಂದೊಂದು ನುಡಿಸುವನು. ಇದಕ್ಕೆ ಕಳವಳಿಸಿದಿರು ಮನವೇ, ಇದಕ್ಕೆ ಕಾತರಿಸಿದಿರು ತನುವೆ. ಇವತ್ತು ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಚಿಂತೆ ಮಾಡ್ತಾರಲ್ಲ ಅವ್ರಿಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ಸ್ ಬಂದ್ಬಿಡುತ್ತೆ. ಈ ಆಸ್ಮಾ ಕಾಯಿಲೆಗಳಾಯ್ತು ಎಲ್ಲ ಕೂಡ ಚಿಂತೆ ಮಾಡೋದ್ರಿಂದ, ಮೈಗ್ರೇನ್ ಎಲ್ಲ ಅದರಿಂದ ಬರುತ್ತೆ. ಆದರೆ ಕಳವಳಿಸದೆ ಇರು ಅಂತ ಹೇಳ್ತಾಳೆ. ನಿಜವನ್ನರಿತು ನಿಶ್ಚಿಂತೆಯಾಗಿರು ಕಂಡ ಅಂತ ಹೇಳ್ತಾರೆ. ನಿಜ ಅಂದ್ರೆ ಯಾವುದು? ಅಜ್ಜನ ಆಶೀರ್ವಾದ ನಮ್ಮ ಮೇಲೆ ಇದೆ ಅನ್ನೋ ನಿಜವನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀವು ನಿಶ್ಚಿಂತೆಯಾಗಿ ಹೋಗ್ತೀರಿ. ಹಾಗಾಗಿ ಬೆಟ್ಟದನಿಪ ಅಪರಾಧವನ್ನು ಬೊಟ್ಟಿನಲ್ಲಿ ತೊಡಿಯುವನು ಅಂತ ಆ ಶಿವ ಎಲ್ಲವನ್ನೂ ಕಡಿತಾ ಇರಬೇಕಾದ್ರೆ ನಾವು ಚಿಂತೆ ಮಾಡಿಕೊಂಡು ಅಯ್ಯೋ ಅಂತ ಎದೆ ಹೊಡ್ಕೊಂಡ್ಬಿಟ್ರೆ ಹಾರ್ಟ್ ಫೇಲ್ಯೂರ್ ಆಗಿ ಜಯದೇವನಲ್ಲಿ ಅಡ್ಮಿಟ್ ಆಗ್ಬೇಕಾಗತ್ತೆ. ಅದನ್ನ ಬಿಟ್ಟು ನಿಶ್ಚಿಂತೆಯಾಗಿ ಬದುಕಿದ್ರೆ ನಾವು ಉತ್ತಮ
ಉತ್ತಮವಾದಂಥ ಬದುಕವನ್ನು ನಡೆಸಬಹುದು ಅಂತ. ಹಾಗಾಗಿ ಇವತ್ತು ನಾವು ನಮ್ಮ ಮನಸ್ಸನ್ನು ಮಹಾದೇವ ಮಾಡ್ಕೋಬೇಕು. ಮನಸ್ಸನ್ನು ಕೆಡಿಸ್ಕೊಂಡು ನಾವು ದಾನವರಾಗಿ ಜೈಲು ಸೇರ್ಬೋದು ಅಥವಾ ಶಿಕ್ಷೆಗೆ ಪಡಿಬೋದು. ಆದರೆ ಮನಸ್ಸನ್ನು ಮಹಾದೇವ ಮಾಡಬೇಕು ಅಂತಂದರೆ ಕೊಡುವ ಕೈಗಳಾಗಬೇಕು. ಬೇಡುವ ಕೈಗಳಾದರೆ ಬಿಟ್ಟಿ ಭಾಗ್ಯಕ್ಕೆ ಕೈ ಒಡ್ಡಿದ್ರೆ ಭಿಕಾರಿಗಳಾಗ್ತೀವಿ. ಸಾಕು ಅಂತ ಕೊಡುವ ಕೈಗಳಾದ್ರೆ ನಾವು ಗವಿಸಿದ್ದೇಶ್ವರ ಭಕ್ತರಾಗ್ತೀವಿ. ಅದು ಕೋಟಿಗೊಂದು ನಾವು ಆದರ್ಶರಾಗ್ತೀವಿ. ಅದಕ್ಕೆ ಹೇಳ್ತಾರೆ, ಯಾವುದು ಉತ್ತಮವಾದಂಥದ್ದು ಅಂದರೆ, ಸತ್ಯಯುಗದಲ್ಲಿ ಶಿವನ ಪೂಜೆ ನಡೆದಿತ್ತಂತೆ. ಆವಾಗ ಬೇರೆ ಯಾವ ಧರ್ಮಗಳು ಜಾತಿಗಳು ಇರಲಿಲ್ಲ. ದೇವರು, ದಾನವರು, ಋಷಿಗಳು, ಮುನಿಗಳು ಎಲ್ಲರೂ ಸೇರ್ಕೊಂಡಿದ್ರು. ನಮ್ಮದು ಶ್ರೇಷ್ಠ ಅಂತ ಇದ್ರು. ಅಂಥ ಸಮಯದಲ್ಲಿ ನಾರಾಯಣ ತಡವಾಗಿ ಬಂದಂತೆ. ನಾರಾಯಣನಿಗೆ ಯಾಕೆ ತಡವಾಗಿ ಬಂದ್ರಿ ಅಂತ ಯಾರೋ ಕೇಳಿದ್ರಂತೆ. ಬರುವಾಗ ಒಬ್ಬ ಹಣ್ಣಣ್ಣು ಮುದುಕ ನಡುಗ್ತಾ ಇದ್ದ. ಚಳಿಗೆ ಅವನಿಗೆ ಏನೂ ಇರಲಿಲ್ಲ, ಬಟ್ಟೆ ಹರಿದಿತ್ತು. ಅವನಿಗೆ ಹೊದಿಸಿ ಬಿಸಿ ಮಾಡಿ ಅವನಿಗೆ ಬಂದೆ. ಆಮೇಲೆ ಒಬ್ಬಳು ಹೆಣ್ಣು ಮಗಳು ಅಳ್ತಾ ಇದ್ಲು, ಅವಳು ಮಗು ಅಳ್ತಾ ಇತ್ತು. ಮಗುಗೆ ಹಾಲು ಕುಡಿಸೋಕ್ಕೆ ಹಾಲಿರಲಿಲ್ಲ. ಅದಕ್ಕೆ ಹಾಲು ಕೊಟ್ಟು ಹಣ್ಣು ಕೊಟ್ಟು ಅವ್ರಿಗೆ ಉಪಚರಿಸಿ ಬಂದೆ. ಅದಕ್ಕೆ ತಡವಾಯ್ತು ಅಂತ. ಅದಕ್ಕೆ ಶಿವ ಹೇಳಿದ್ನಂತೆ, ಇದೇ ಶಿವನ ಅತ್ಯಂತ ಉತ್ತಮವಾದಂಥ ಪೂಜೆ ಅಂತ. ಹಾಗಾಗಿ ಸತ್ಯಯುಗದಿಂದ ಇಲ್ಲಿವರೆಗೂ ನೀವು ನೋಡಿ, ಕೊರೋನಾ ಕಾಲದಲ್ಲಿ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನವಾಗಿ ಉಚಿತವಾಗಿ ಆಹಾರವನ್ನ 80-90 ವರ್ಷದ ಮಹಿಳೆಯರು ಕೂಡ ಚಪಾತಿ ಮಾಡಿ ಕೊಟ್ಟರು. ಇದು ನಮ್ಮ ಭಾರತದ ಒಂದು ದಾಸೋಹ ಪದ್ಧತಿ. ನಾನು ಬರ್ತಾ ಕೇಳಿದೆ, ಎಲ್ಲರೂ ತಿರುಪತಿಗೆ ಹೋಗಿ ದುಡ್ಡು ಹಾಕಿ ಬರ್ತಾರೆ, ತಿರುಪತಿಯಿಂದ ದುಡ್ಡು ಪಡೆದವಳು ನಾನು ಅಂತ. ಒಂದು ಸಲ ದೇಣಿಗೆ ದಾನ ದಾಸೋಹ ಅಂತ ಬರೆದಿದ್ದೆ. ಅದನ್ನವರು ಸಪ್ತಗಿರಿಯಲ್ಲಿ ಮುದ್ರಣ ಮಾಡಿ ನನಗೆ 500 ರೂಪಾಯಿ ಕಳಿಸಿದ್ರು. ಯಾಕೆ ಅಂತಂದ್ರೆ, ದೇಣಿಗೆ ಅಂತಂದ್ರೆ ಪಾಶ್ಚಾತ್ಯರ ಪದ್ಧತಿ, ಡೊನೇಷನ್, ತಮ್ಮ ಹೆಸರು ಬರಬೇಕು ಅಂತ ಕೊಡುವಂಥದ್ದು. ಒಂದು ಸಲ ಶಿಕಾಗೋನಿಂದ ಕಾನ್ಫರೆನ್ಸ್ ಮುಗಿಸ್ಕೊಂಡು ಬಂದೆ. ಬೀದರ್ಗೆ ಇಳಿತಾ ಇದ್ದಂಗೆ ಧಗ 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 ಅಂತ ಬಿಸಿಲು, ದಳ ದಳ ಅಂತ ಬೆವರು ಸುರಿತಾ ಇತ್ತು. ಯಾರೋ ಫ್ಯಾನ್ ಹಾಕಿದ್ರು. ಪುಣ್ಯಾತ್ಮ ಫ್ಯಾನ್ ಹಾಕಿದವರು ಹೊಟ್ಟೆ ತಂಪಿರ್ಲಿ ಅಂತ ಇದ್ದೆ. ಅಷ್ಟೊತ್ತಿಗೆ ಒಬ್ನು ಬಂದ, ಈ ತರ ಬಂದ್ಬಿಟ್ಟು ಬಂದ್ ಮಾಡ್ರು ಅಂತ. ನಾನು ಕರೆದೆ, ಯಾಕಪ್ಪ ತಮ್ಮ, ಯಾಕೆ ಬಂದ್ ಮಾಡ್ತಾ ಇದ್ದೀರಿ, ಇಷ್ಟು ಸೆಕೆ ಇದೆಯಲ್ಲ ಅಂತ. ಅವ್ವಾರ, ಈ ಫ್ಯಾನನ್ನ ನಾನೇ ಡೊನೇಷನ್ ಮಾಡಿದ್ದೀನಿ, ಅದ್ರ ಮೇಲೆ ನನ್ನ ಹೆಸರು ಬರೆದಿದ್ದೀನ್ರಿ. ಅದು ತಿರುಗ್ತು ಅಂದ್ರೆ ಯಾರಿಗೂ ನನ್ನ ಹೆಸರೇ ಕಾಣೋದಿಲ್ರಿ, ಅದಕ್ಕೆ ಬಂದು ಮಾಡಕತ್ತೀನ್ರಿ ಅಂತ. ನಮಗೆ ಅಂಥ ಡೊನೇಷನ್ ಕೊಡೋರು ಬೇಡ. ನಮಗೆ ಕೇಳಿದನೆ ಗವಿಸಿದ್ದೇಶ್ವರ ಜಾತ್ರೆಗೆ ತುಪ್ಪ, ಬೆಲ್ಲ, ಸಕ್ಕರೆಯಿಂದ ಹಿಡ್ಕೊಂಡು ಎಲ್ಲಾ ತಂದು ಕೊಡುವಂತ ನಿಮ್ಮಂತ ದಾನಿಗಳಿದಾರಲ್ಲ, ಇವರು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಹಾಗಾಗಿ ಕೊನೆಯದೊಂದು ಬಸವಣ್ಣನವರ ವಚನ ಸಿದ್ದೇಶ್ವರಪ್ಪ ಅವ್ರಿಗೆ ಬಹಳ ಇಷ್ಟ ಆಗ್ತಾ ಇತ್ತು. ಅವ್ರ ಮುಂದೆ ಹಾಡಿದ್ದೆ. ಯಾವುದು ಅಂದ್ರೆ, ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಇದನ್ನೆಚ್ಚಿ ಕೆಡಬೇಡ, ಇದನ್ನೆಚ್ಚಿ ಕೆಡಬೇಡ, ಸಿರಿ ಎಂಬುದ ಮರೆತು ಪೂಜಿಸು. ನಮ್ಮ ಕೂಡಲ ಸಂಗಮ ದೇವರ ಆ ಸಂಸಾರವೆಂಬುದೊಂದು ಗಾಳಿಯ ಸೊಡರು, ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ಸಿರಿ ಎಂಬುದೊಂದು ಸಂತೆಯ ಮಂದಿ ಕಂಡಯ್ಯ. ನೋಡಿ, ಗವಿಸಿದ್ದೇಶ್ವರ ಜಾತ್ರೆ ಮಹತ್ವ ಎಷ್ಟು ಅಂತಂದ್ರೆ, ಯಾವುದು ಫ್ಯಾನೇ ಬೇಕಾಗಿಲ್ಲ, ಇಷ್ಟು ತಂಪಾದ ಗಾಳಿ ಇದೆ, ಇಷ್ಟು ಚೆನ್ನಾಗಿರೋ ವಾತಾವರಣ ಇದೆ. ಇದರ ಮಧ್ಯಕ್ಕೆ ನಮ್ಮ ಬದುಕು ಹೇಗೆ ಅಂದ್ರೆ, ಗಾಳಿಯಲ್ಲಿ ಹಾರಾಡುವ ದೀವಟಿಗೆ ಹಾಗೆ ಯಾವಾಗ ಆರುತ್ತೆ ಅಂತ ಗೊತ್ತಿಲ್ಲ. ಆ ಆರುವ ಮೊದಲು ನಾವು ಲಾಭ ನಷ್ಟವನ್ನು ಮರೆತು ಆ ಪರಮಾತ್ಮನನ್ನು ನೆನೆಸ್ಬೇಕು ಅಂತ. ಯಾರು ಓಂ ನಮ ಶಿವಾಯ್ ಅಂತ ನೆನೆಸ್ತಾರಲ್ಲ, ಅವರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಿಮ್ಯಾನ್ಸ್ನಲ್ಲಿ ಸ್ಟಡಿ ಮಾಡಿದ ಪ್ರಕಾರ ಗೊತ್ತಾಗಿದೆ. ನಮ್ಮ ಮನಸ್ಸು ಚೆನ್ನಾಗಾಗುತ್ತೆ, ನಮ್ಮ ಲಿಂಬಿಕ್ ಸಿಸ್ಟಮ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ನಮ್ಮಲ್ಲಿ
ಪಶುಗಳ ಹಾಗೆ ಇರುವಂಥ ಎಲ್ಲ ನೆಗೆಟಿವಿಟಿ ಕಡಿಮೆ ಆಗಿ ನಾವು ಉತ್ತಮ ವ್ಯಕ್ತಿಗಳಾಗ್ತೀವಿ. ಹಾಗಾಗಿ ನಾವು ಉತ್ತಮ ವ್ಯಕ್ತಿಗಳು ಆಗಬೇಕು ಅಂತಂದ್ರೆ ನಮ್ಮ ಸರ್ವಜ್ಞ ಹೇಳಿದಾಗೆ ಆ ದೇವ ಈ ದೇವ ಮಹಾದೇವ ನೆನಬೇಡ, ಆ ದೇವ ಈ ದೇವ ಮಹಾದೇವ ನೆನಬೇಡ, ಭುವನದ ಸಕಲ ಜೀವಾತ್ಮರಿಗೆ ಆದವನೇ ಮಹಾದೇವ ಸರ್ವಜ್ಞ ಅನ್ನೋ ಹಾಗೆ ಇಡೀ ಕೊಪ್ಪಳದಲ್ಲ, ಇಡೀ ಕರ್ನಾಟಕದ ಸಕಲ ಜೀವಾತ್ಮರಿಗೆ ಜೀವವಾಗಿರುವಂಥ ಅಭಿನವ ಸ್ವಾಮೀಜಿ ಅಜ್ಜವರು ಅವರು ಮಾನವನಿಂದ ಮಹಾದೇವರಾಗಿದ್ದಾರೆ. ಹಾಗೆ ನಾವು ಕೂಡ ಸಮಾಜಕ್ಕೆ ಕೊಡುವಂಥವರಾಗಿ ನಾವು ಕೂಡ ಮಹಾದೇವನ ಕಡೆಗೆ ಹೋಗೋಣ ಅಂತ ಹೇಳ್ತಾ ಆರಾಧ್ಯ ದೈವವಾದ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದಿಸುತ್ತಾ ಅಜ್ಜನ ಆರೋಗ್ಯ ಆಯುಸ್ಸು ಚೆನ್ನಾಗಿರ್ಬೇಕು ಅಂತಂದ್ರೆ ನಾವು ಸಿದ್ಧಗಂಗಾ ಸ್ವಾಮಿಗಳ ಹಾಗೆ 9,000 ಮಕ್ಕಳಿಗೆ 85 ವರ್ಷದವರೆಗೂ ಅವರು ಅನ್ನ ಆಹಾರ ಅಕ್ಷರ ಕೊಟ್ರಲ್ಲ, ಹಾಗೆ ನಾವು ಕೂಡ ಅದು ಇಲ್ಲೂ ಕೂಡ ಮುಂದುವರಿಲಿ ಅಂತ ಹಾರೈಸ್ತಾ ಆ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ ಆಯುಷು ಸಂಪತ್ತು ಸಮೃದ್ಧಿ ನೆಮ್ಮದಿ ಯಶಸ್ಸು ತೇಜಸ್ಸು ವರ್ಚಸ್ಸನ್ನ ಕೊಟ್ಟು ಈ ಭಕ್ತಿ ಸಾಗರದಲ್ಲಿ ಈ ಭವದಿಂದದಿಂದ ಮುಕ್ತರಾಗಿರಿ ಅಂತ ಹಾರೈಸ್ತೆ ನನ್ನ ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿಗಳು. ಬಹಳ ಅದ್ಭುತವಾಗಿ ಮಾತುಗಳನ್ನ ಹೇಳಿದ್ದಾರೆ. 75 ವರ್ಷ ಅಂತ ಅವ್ರು 25 ವರ್ಷ ಅವ್ರ ಕಣ್ಣಂಗೆ ಕಾಣ್ತಾರೆ. ಅಮ್ಮ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು, ನಿಮಗೆಲ್ಲ ನಗಿಸ್ತಾನೆ ಒಂದು ಸಂದೇಶವನ್ನು ಕೊಟ್ಟಿದ್ರು. ನಾನು ಒಂದು ಮಾತು ಕೇಳಬೇಕಾಗಿದೆ. ಇಲ್ಲಿ ತಾಯಂದ್ರ ಬಹಳ ಜನ ಬಂದಿದ್ದೀರಿ, ನೀವು ಯಾರ್ಯಾರು ಗಂಡನಿಗೆ ಹೊಡೆಯೋದನ್ನು ಬಿಟ್ಟಿರಿ ಕೈ ಎತ್ತರಿ ನೋಡೋಣ. ಜೋರಾಗಿ ಚಪ್ಪಾಳೆ ತಟ್ರಿ. ಅಮ್ಮ ಅವ್ರಿಗೆ ಬಹಳ ಚೆನ್ನಾಗಿ ಅದ್ಭುತವಾದ ಸಂದೇಶವನ್ನು ನೀಡಿದ್ದಾರೆ. ತಾಯಂದ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಅವರಿಗೆ ಶ್ರೀಮಠದಿಂದ ಗೌರವ ಸಮರ್ಪಣೆ ಡಾಕ್ಟರ್ ವಿಜಯಲಕ್ಷ್ಮಿ ಈಶ್ವರಪ್ಪ ಬಾಳೆಕುಂದ್ರಿಗಿ ಅವರಿಗೆ, ಅಮ್ಮ ಅವರಿಗೆ ಧನ್ಯವಾದಗಳು. ಇವತ್ತಿನ ಈ ಸಮಾರಂಭದಲ್ಲಿ ಈಗಾಗಲೇ ಹೇಳುವ ಹಾಗೆ ದತ್ತಾವಧೂತ ಗುರುಗಳು ಹೆಬ್ಬಳ್ಳಿಯ ಪರಮ ಪೂಜ್ಯರು ಗೋಶಾಲೆಯನ್ನು ನಡೆಸಿ ರಾಮ ನಾಮವನ್ನ ಸುಮಾರು 1,20,000 ಪುಸ್ತಕಗಳನ್ನು ಮುದ್ರಣ ಮಾಡಿ ಹೇಳುವ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಜೊತೆಗೆ ತಮ್ಮ ಬದುಕು ಸದಾ ಸ್ಮರಣೆಯಲ್ಲೇ ರಾಮಸ್ಮರಣೆಯಲ್ಲೇ ಕಳೆದಿರತಕ್ಕಂಥ ನಮ್ಮ ದತ್ತಾವಧೂತ ಗುರುಜಿಯವರು ಈ ಸಮಾರಂಭದ ಕುರಿತು 2 ಮಾತುಗಳನ್ನು ಹೇಳಬೇಕಾಗಿ ಅವರಿಗೆ ಕೇಳ್ಕೊತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.